ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 25/3/2026ರಲ್ಲಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನ ಕೀ ಆನ್ಸರ್ಸ್ ನೋಡೋಣ. ನನಗೆ ನೋಡಿದಾಗ ಭಾಳ ಈಸಿ ಅನಿಸಿತ್ತು. ಯಾಕಂದರೆ ಏನು ನಾವು ಲೈವ್ ಕ್ಲಾಸಲ್ಲಿ ಕೊಟ್ಟಿದ್ದೀವಿ, ಏನು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀವಲ್ಲ, ಎಲ್ಲ ಅವೇ ಉತ್ತರಗಳಿತ್ತು. ಸೊ ಖಂಡಿತವಾಗಿರ್ತಕ್ಕಂಥ ನೀವುಗಳು ಚೆನ್ನಾಗಾಗಿರ್ಬೋದು. ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ಫಸ್ಟ್ ಪ್ರಶ್ನೆ ಇತ್ತು, ಭಾಳ ಈಸಿಯಾಗಿರ್ತಕ್ಕಂಥ ಒಂದೇ ಕ್ವಶನ್ ಟ್ಯಾಗನ್ನು ಕೊಟ್ಟಿದ್ರು. ಸಿ ವಾಸ್ ನೆರೇಟಿಂಗ್ ಅ ಸ್ಟೋರಿ ಅಂತ ಇದೆ ಫ್ರೆಂಡ್ಸ್. ಸೊ ಏನಾಗ್ತದಪ್ಪ ಅಂದ್ರೆ ವಾಟ್ ಸಿ ಪಾಸಿಟಿವ್ದಲ್ಲದ, ಸೊ ವಜಂಟ್ ಸಿ ಆಗ್ತದೆ. ಆಪ್ಷನ್ ಡಿ ಯಾರೆಲ್ಲ ಬರೆದಿದ್ದೀರಿ ನಿಮಗೆ 1 ಅಂಕ ಗ್ಯಾರಂಟಿಯಾಗಿ ಫಿಕ್ಸ್ ಆಗಿ ಕೊಡ್ತಾರೆ. ಎರಡನೇ ಪ್ರಶ್ನೆ, ಇನ್ಫಿನಿಟ್ಗಳನ್ನು ಚೂಸ್ ಮಾಡಬೇಕು. ಭಾಳ ಈಸಿಯಾಗಿರ್ತಕ್ಕಂಥ ಇನ್ಫಿನಿಟು. ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ 2+ ಜೊತೆಗೆ ಮೇನ್ ವರ್ಬ್ ಇರಬೇಕು. ಸೊ 2 ಜೊತೆಗೆ ಮೇನ್ ವರ್ಬ್ ಇರ್ತಕ್ಕಂಥದ್ದು ಯಾವುದು? ಆಪ್ಷನ್ ಎ, ಟು ಕಂಪ್ಲೇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಯಾರೆಲ್ಲ ಬರೆದಿದ್ದೀರಿ ಟು ಕಂಪ್ಲೇನ್ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ 1 ಮಾರ್ಕರ್ ಕೊಡ್ತಾರೆ. ಪ್ರಶ್ನೆ 3, ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇತ್ತು. ಇಲ್ಲಿ ಏನಿದೆ ನೋಡಿ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್ ಅಂತ ಇದೆ. ಓಕೆ, ಸೊ ಇದೇನಾಗ್ತದಪ್ಪ ಅಂದ್ರೆ ಸೀಕಿಂಗ್ ಪರ್ಮಿಷನ್ ಆಗ್ತದೆ. ಸೊ ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ, ಸೊ ನಿಮ್ಮ ಆಪ್ಷನ್ ಏನಾಗ್ತದಪ್ಪ ಅಂತಂದರೆ ಕರೆಕ್ಟ್ ಆಗ್ತದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಸನ್ನು ನೀವೇನು ಮಾಡಬೇಕಾಗಿತ್ತು, ಇದನ್ನು ಯಾರೆಲ್ಲ ಚೂಸ್ ಮಾಡಿ ಬರೆದಿದ್ದೀರಿ, ಸೊ ನಿಮಗೆ 1 ಮಾರ್ಕು ಫಿಕ್ಸ್ ಆಗಿ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ 4 ಏನಿತ್ತಪ್ಪ ಅಂತಂದ್ರೆ ಕನ್ವರ್ಜೇಷನ್ ಇದೆ, ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರಬೇಕು. ಸೊ ಇದರಲ್ಲಿ ಥ್ಯಾಂಕ್ಸ್ ಫಾರ್ ಯುವರ್ ಇಂಟಿಮೇಷನ್ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಡ್ಯಾಶ್ ಜಾಯಿನ್ ಇಡು ಅಂತಿದೆ. ಸೊ ಈಫ್ ಕ್ಲಾಸಲ್ಲಿತ್ತು. ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ವೆರಿ ಈಸಿ. ಸೊ ನೀವೆಲ್ಲರೂ ಬರೆದಿರ್ಬೋದು. ವುಡ್ ಹ್ಯಾವ್ ಅಂತಕ್ಕದ್ದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಇದಂತೂ ಡೂ ಆ್ಯಸ್ ಡೈರೆಕ್ಟೆಡ್ ಭಾಳ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಫಸ್ಟ್ ಏನು ಕೇಳಿದ್ರಂದರೆ 1 ಸಿಲಾಬಲ್ ವರ್ಡ್ ಅಂತ ಇದೆ ನೋಡಿ. ಓವರ್, ವೆರಿ, ರೋಡ್, ಜಿಂಗರ್ಲಿ ಅಂತ ಇದೆ. ಇಲ್ಲಿ ರೋಡ್ ಅಂತ ಬರ್ತದೆ. ಸೊ ಯಾರೆಲ್ಲ ರೋಡ್ ಅಂತ ಬರೆದಿದ್ದೀರಲ್ಲ, ಅದು ಏನಪ್ಪ ಅಂತಂದರೆ 1 ಸಿಲಾಬಲ್ ವರ್ಡ್ ಇಸ್ ದ ರೈಟ್ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದರು. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಇನ್ ದಿ ಕ್ಲಾಸ್ ಅಂತ ಇದೆ. ದ ಅಂತ ಬರಬೇಕು. ಸೊ ದ ಅಂತ ಯಾರು ಬರೆದಿದ್ದೀರಿ ನಿಮಗೆ 1 ಅಂಕ ಆರಾಮಾಗಿ ಕೊಡ್ತಾರೆ. ಇಟ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಓಕೆನಾ. ಇನ್ನು 7th ಪ್ರಶ್ನೆಗೆ ಮೂವ್ ಆಗೋಣ. ಅದೇನಿತ್ತಪ್ಪ ಅಂದ್ರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಇಮಿಡಿಯೇಟ್ಲಿ ಅಂತ ಇದೆ. ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಅಂತ ಇತ್ತು. ಸೊ ಇಮಿಡಿಯೇಟ್ಲಿ ಅಂದರೆ ಏನಪ್ಪ ಅಂದರೆ ಅದು ಆ್ಯಡ್ವರ್ಬ್ ಅಂತ ಬರಬೇಕು. ಸೊ ಯಾರೆಲ್ಲ ಆ್ಯಡ್ವರ್ಬ್ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಆ್ಯಕ್ಯುರೇಟ್ ಆಗ್ತದೆ. 8ನೇ ಪ್ರಶ್ನೆಗೆ ಹೋಗೋಣ. ಸೂಟೇಬಲ್ ಲಿಂಕರ್. ನಿಮಗೆ ಹೇಳಿತ್ತು ಎರಡು ಲಿಂಕರ್ ಕೇಳ್ತಾ ಇದ್ದಾರೆ, ಭಾಳ ಕೇಳಲ್ಲ ಅಂತ. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್ ಅಂತ ಇದೆ. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಆ್ಯಂಡ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಆ್ಯಂಡ್ ಅಂತಕ್ಕಂಥ ಯಾರು ಲಿಂಕರ್ ಬರೆದಿದ್ದೀರಿ, ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಇತ್ತು. 9ನೇ ಪ್ರಶ್ನೆಗೆ ಬರ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್. ಅನಂತ ವಾಸ್ ಅವೇಕ್ ಬ್ರೀತಿಂಗ್ ದ ಆಕ್ಸಿಜನ್ ಡ್ಯಾಶ್ ದ ಸಿಲಿಂಡರ್ ಅಂತ ಇದೆ. ಸೊ ಬ್ರೀತಿಂಗ್ ದ ಆಕ್ಸಿಜನ್ ಫ್ರಾಮ್ ದ ಸಿಲಿಂಡರ್ ಅಂತ ಬರಬೇಕು. ಸೊ ಯಾರೆಲ್ಲ ಫ್ರಾಮ್ ಅಂತ ಬರೆದಿದ್ದೀರಿ, ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಆ್ಯಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. 10th ಪ್ರಶ್ನೆ ಬರ್ತೀನಿ. ಇದು ವರ್ಬ್ ಫಾರ್ಮ್ ಬರೀಬೇಕು. ಯಾವೆಲ್ಲ ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ವರ್ಬ್ ಫಾರ್ಮ್ ಇದೆ ಅಂತ. ಸೊ ಮುಂದೆ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಸಿ ಡ್ಯಾಶ್ ಬಿ ಪ್ಲಸ್ ರೀಡ್ ಫಾರ್ ಹಿಸ್ ಎಕ್ಸಾಮ್ಸ್ ಲಾಸ್ಟ್ ನೈಟ್ ಅಂತ ಇದೆ. ಸಿ ವಾಸ್ ರೀಡಿಂಗ್ ಅಂತ ಬರಬೇಕು. ಯಾರೆಲ್ಲ ವಾಸ್ ರೀಡಿಂಗ್ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಸಿ ಹಿ ವಾಸ್ ರೀಡಿಂಗ್ ಅಂತಕ್ಕಂಥ ಬರೀಬೇಕು. ಸೊ ಹಿ ವಾಸ್ ರೀಡಿಂಗ್ ಫಾರ್ ಹೀಸ್ ಎಕ್ಸಾಮ್ಸ್ ಲಾಸ್ಟ್ ನೈಟ್ ಅಂತ ಬರೆದ್ರೆ 1ಕ್ಕೆ 1 ಅಂಕ ಆರಾಮಾಗಿ ಕೊಡ್ತಾರೆ. ಇನ್ನು ಇಂಟ್ರೆಸ್ಟ್ ಅಂತದೆ. ಅಪ್ರೋಪ್ರಿಯೇಟಿವ್ ವರ್ಬ್ ಫಾರ್ಮನ್ನು ನೀವೇನು ಮಾಡಬೇಕಾಗಿದ್ದು ಬರಬೇಕು. ಮೈ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಆ್ಯಂಡ್ ಡ್ಯಾಶ್ ಸ್ಟೋರಿ ಅಂತಿದೆ. ಇಂಟ್ರೆಸ್ಟ್ ಅದ, ಇಂಟ್ರೆಸ್ಟಿಂಗ್ ಆಗ್ತದಲ್ಲ, ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಕ್ಕದ್ದನ್ನು ಬರಬೇಕು. ಜಸ್ಟ್ ಇದಕ್ಕೆ ING ಫಾರ್ಮನ್ನು ಹಾಕಬೇಕಾಗಿತ್ತು. ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಕ್ಕಂಥದ್ದು ಬರಬೇಕು. ಇನ್ನು ಯೂಸ್ ದ ವರ್ಡ್ ಸರ್ಚ್ ಇನ್ ಅ ವರ್ಬ್ ಅಂತ ಹೇಳಿತ್ತು. ಸೊ ನಾನು ನಿಮ್ಗೆ ಹೇಳಿದ್ದೆ ವರ್ಬ್ ಫಾರ್ಮಲ್ಲಿ ಬರೀತಕ್ಕಂಥದ್ದು ಮತ್ತು ನೌನ್ ಫಾರ್ಮಲ್ಲಿ ಬರೀತಕ್ಕಂಥದ್ದು. ಜಸ್ಟ್ ಐ ಅಂತ ಹಚ್ಚಿದ್ರಂದ್ರೆ ಏನಾಗ್ತದೆ, ವರ್ಬ್ ಆಗ್ತದೆ. ಐ ಸರ್ಚ್. ಓಕೆ, ನಾನು ಹುಡುಕಿದೆನು. ಐ ಸರ್ಚ್ ಅಂತ ಬರೆದ್ರೇ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ. ಐ ಲೈಕ್ ಸರ್ಚ್ ಅಂದರೆ ನೌನ್ ಫಾರ್ಮ್ ಆಗ್ತದೆ. ಜಸ್ಟ್ ಐ ಸರ್ಚ್ ಅಂತ ಬರೆದ್ರೆ ಸಾಕು. ಸೊ ಇದನ್ನು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ
1 ಮಾರ್ಕ್ಸನ್ನು ನಿಮಗೆ ತಂದು ಕೊಡ್ತಕ್ಕಂಥ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಿತ್ತು. ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ ರಾಜೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ. ಇದನ್ನು ಸೂಪರ್ಲೇಟಿವ್ ಓದ್ವಿ ಅಂದ್ರೆ ಏನಾಗ್ತದಪ್ಪ ಅಂತಂದ್ರೆ ರಾಜೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ, ಇಟ್ ಈಸ್ ದ ಎಕ್ಸಾಕ್ಟ್ಲಿ 1 ಮಾರ್ಕರ್ ಕ್ವಶನ್. ಇನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಸಿ ಸಿಂಗ್ಸ್ ಅ ಸಾಂಗ್ ಅಂತದ, ಅ ವೆರಿ ಈಸಿ, ಅ ಸಾಂಗ್ ಈಸ್ ಸಂಗ್ ಬೈ ಹರ್, ಅ ಸಾಂಗ್ ಈಸ್ ಸಂಗ್ ಬೈ ಹರ್ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಅದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಆನ್ಸರ್, ಅ ಸಾಂಗ್ ಈಸ್ ಸಂಗ್ ಬೈ ಹರ್. ಓಕೆ, ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಇದು 1 ಮಾರ್ಕಿಗೆ ಇರ್ತಕ್ಕಂಥ ಪ್ಯಾಸಿವ್ ಫಾರ್ಮಲ್ಲಿ ಇರ್ತಕ್ಕಂಥ ಆನ್ಸರ್ ಇತ್ತು. ಇನ್ನು ಯೂಸಿಂಗ್ ಸೋ ದ್ಯಾಟ್ ಅಂತಕ್ಕಂಥ ಇತ್ತು, ಇಟ್ಸ್ ಅ ವೆರಿ ಈಸಿ ಅದ. ಇದು ವೆರಿ ತೆಗೆದಿಲ್ಲಿ ಏನು ಮಾಡಬೇಕು, ಸೊ ಹಚ್ಚೋದು, ಈ ಫುಲ್ ಸ್ಟಾಪ್ ತೆಗಿಬೇಕು, ಇಲ್ಲಿ ದ್ಯಾಟ್ ಹಚ್ಚಬೇಕು, ಏನು ಮಾಡೋದು ಸೈಲೆಂಟ್ ಬರೆಯೋದು. ಅಂದರೆ ಇಟ್ ಮೀನ್ಸ್ ಏನು ಮಾಡಬೇಕಂದ್ರೆ ಸ್ಮಾಲ್ ಲೆಟರನ್ನು ಬರಿತೀರಿ. ಏನಾಗ್ತದೆ, ಸತೀಶ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡಂಟ್ ಗೋ ಟು ಸ್ಕೂಲ್. ಓಕೆ, ಸತೀಶ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡಂಟ್ ಗೋ ಟು ಸ್ಕೂಲ್ ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ಇನ್ನು 16ರಲ್ಲಿ ನೋಡೋಣ, ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಇತ್ತು. ಸೊ 16th ಆನ್ಸರ್ಸ್ ನೋಡಿ ನಾನು ಹೇಳ್ತೀನಿ. ನಿರ್ಮಲಾ ಆಸ್ಕ್ಡ್ ರಾಜೇಶ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಏನು, ನಿರ್ಮಲಾ ಆಸ್ಕ್ಡ್ ರಾಜೇಶ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಸೊ ಯಾರೆಲ್ಲ ಬರೆದಿದ್ದೀರಿ ನೋಡಿ, ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್ ಅಂತಕ್ಕಂಥದ್ದು. ಸೊ ನಿಮ್ದು ಆಲ್ರೆಡಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ನಿಮಗೆ 1 ಮಾರ್ಕು ಸಿಗ್ತದೆ. ಇನ್ನು 17th ಏನಾಗಿತ್ತಪ್ಪ ಅಂತಂದರೆ ಅಡ್ವರೇಬಲ್ 2 ಮಿಸ್ಟೇಕ್ಸ್ಗಳನ್ನು ಕೇಳಿದ್ದಾರೆ. ನೌನ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಯಾವುದು ನೌನ್ ನಂಬರ್ ಅದಂದ್ರೆ ವುಮೆನ್ ಅಂತದ. ಸೊ ವುಮೆನ್ ಆಗಬಾರ್ದದು, ವುಮನ್ ಅಂತ ಆಗಬೇಕು. ಏನಾಗಬೇಕು, ವುಮನ್ ಅಂತಕ್ಕಂಥದ್ದು ಆಗಬೇಕು. ಸೊ ವುಮನ್ ಅಂತ ಬರೆದ್ರೆ ಕರೆಕ್ಟು. ಇನ್ನು ವರ್ಬಲ್ ಮಿಸ್ಟೇಕನ್ನು ಕೇಳಿದರು, ಅಲ್ಲಿ ವರ್ಬಲ್ ಮಿಸ್ಟೇಕನ್ನು ಮಾಡಬೇಕಾಗಿತ್ತು. ಕ್ಯಾರಿ ಅಂತ ಇದೆಯಲ್ಲ ಅದು ಕ್ಯಾರಿಡ್ ಅಂತ ಆಗಬೇಕು. ಕ್ಯಾರಿದ್ದು ಏನಾಗಬೇಕು, ಕ್ಯಾರಿಡ್, CARRIED. ಓಕೆ, ಸೊ ಇದು ಕ್ಯಾರಿಡ್ ಅಂತ ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲೊಂದು ಅಂಕ ಆರಾಮಾಗಿ ನಿಮಗೆ ಸಿಗ್ತದೆ. ಇಷ್ಟು 1 ಮಾರ್ಕರ್ ಕ್ವಶನ್ಸ್ ಇತ್ತು. ಇನ್ನು 2 ಮಾರ್ಕ್ಸಲ್ಲಿ ವಾಟ್ ವಾಸ್ ದ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ BR ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA, ವೈ ಡಸ್ ಕೆಲಿಸ್ ಬರೋಕಾ ಫೀಲ್ ದ್ಯಾಟ್ ಸೈನ್ಸ್ ಈಸ್ ದ ಇಂಡೆಸಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಇದರ ಕಂಪ್ಲೀಟ್ ಆನ್ಸರ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಇಲ್ಲಿ ನೋಡಿ, ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಹೇಳಿತ್ತು, ಅದು ಬಂದದ. ಜಾಜ್ ಪ್ಲೇಯರು, ಆಮೇಲೆ ಐ ಎಮ್ ನ್ಯೂ ಮುಂಬೈ. ಓಕೆ, ಸೊ ಇದು ಭಾಳ ಈಸಿಯಾಗಿರ್ತಕ್ಕಂಥ ಒಂದು RC ಇತ್ತು, ಅದನ್ನು ನೀವುಗಳು ಕೂಡ ಬರೆದಿರ್ಬೋದು. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತಿದು. ಓಕೆನಾ. ಇನ್ನು ನೆಕ್ಸ್ಟ್, ಐ ಹ್ಯಾವ್ ನಾಟ್ ಆಲ್ ಯುವರ್ ವಿಜನ್ಸ್ ಕ್ಯಾಪ್ಟನ್ ಅಂತ ಇದೆ. ಓಕೆ, ಸೊ ಇದು ದ ಡಿಸ್ಕವರಿದಿಂದ ಬಂದಿರತಕ್ಕಂಥ ವಾಕ್ಯ ಇತ್ತು, ಇದನ್ನು ಕೂಡ ನೀವು ಬರೆದಿದ್ದೀರಿ. ಯು ವುಡ್ ನಾಟ್ ಬಿ ವೆರಿ ಬ್ಯಾಡ್ಲಿ ಇನ್ ಟು ಯು ಅಂತ ಇದೆ. ಸೊ ಇದು ಕಲರ್ಸ್ ಆಫ್ ಸೈಲೆನ್ಸ್ನಿಂದ ಬಂದಿರತಕ್ಕಂಥ ಸೆಂಟೆನ್ಸು. ಲಾಸ್ಟ್ ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಇದೆ, ಅದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ದಿಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಆಲ್ರೆಡಿ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ರಾಘವೇಂದ್ರ ಎಜುಕೇಷನ್ ಆಫೀಸರ್ ಬಗ್ಗೆ ಪ್ರೊಫೈಲ್ ಇತ್ತು. ಓಕೆ, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ರಾಘವೇಂದ್ರ. ಹೀಸ್ ಪ್ರೊಫೆಷನ್ ಈಸ್ ಎಜುಕೇಷನ್ ಆಫೀಸರ್. ಹೀಸ್ ಎಜುಕೇಷನ್ ಈಸ್ BSc B.Ed. His age is 55 years. His height 5 feet 4 inches and weight 55 kgs. In his family, a son engineer and a daughter studying MBBS. His popularity because helpful, best gardener. His hobbies are gardening, beekeeping and coin collection ಅಂತ ಬರೆದ್ರೆ ಸಾಕು. ದ ಹಂಗ್ರಿ ಡಾಗ್. ಸೊ ನಿನ್ನೆ ಹೇಳಿತ್ತು ಇದನ್ನು. ಓಕೆ, ರಿಫ್ಲೆಕ್ಷನ್ ಬಗ್ಗೆ ಇದನ್ನು ನೋಡ್ಕೊಂಡು ಹೋಗಿ ಅಂತ ಲೈವ್ ಕ್ಲಾಸಲ್ಲಿ ಯಾರು ಬಂದಿದ್ರು ಗೊತ್ತಾಗ್ತದೆ. ಇಲ್ಲಿ ಭಾಳ ಬೋಟ್ ಇದ್ದಾವೆ. ಓಕೆ, ಸೈಲರ್ಸ್ ಇದ್ದಾರೆ, ಇಲ್ಲೆಲ್ಲ ಸಿ ಅದ, ಬೋಟ್ಸ್ಗಳಿದ್ದಾವೆ, ಆಮೇಲೆ ಒಂದು ಮ್ಯಾನ್ ಸಿಟ್ಟಿಂಗು, ಆಮೇಲೆ ಇಬ್ರು ಏನು ಮಾಡಿದ್ದಾರೆ ಅಂತಂದರೆ ಹೊರಟಿದ್ದಾರೆ. ಸೊ ಇದನ್ನು ಕೂಡ ಈಸಿಯಾಗಿ ನೀವೇನು ಮಾಡ್ಬೋದು, ಬರಿಬೋದು. ಇನ್ನು ಪದ್ಯ ಅಂತಲೂ ಕೂಡ ಭಾಳ ಈಸಿ ಇತ್ತು. ಇಟ್ ಈಸ್ ಎಂಥ್ರೌಂಡ್ ಅಂತ ಇದೆ. ಸೊ ನೀವು ಆಲ್ರೆಡಿ ಕೂಡ ಅದನ್ನು ಬರೆದಿರ್ಬೋದು. ಸೊ ನಾನು ಕೂಡ ಬೈಪಟ್ ಮಾಡಿದೆ ಆ ಒಂದು ಪದ್ಯದ ಸಾಲುಗಳನ್ನು. ಸ್ಪಷ್ಟಕ್ಕೇನೆ ಇತ್ತು. ಇಟ್ ಈಸ್ ಎಂಥ್ರೌಂಡ್, ಲಾಸ್ಟ್ ಪ್ಯಾರ ಇತ್ತು ಅದು, ಕ್ವಾಲಿಟಿ ಆಫ್ ಮರ್ಸಿದಿಂದ. ಇಟ್ ಈಸ್ ಎಂಥ್ರೌಂಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ಲಿ ಪವರ್ ಡಾಟ್ ದೆನ್ ಶೂ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅಂತ ಇತ್ತು. ಆ್ಯಂಡ್ ದೆನ್ ಲೆಟ್ ನಾಟ್ ಅಂತ ಇದೆ ನೋಡಿ. ಓಕೆ, ದೆನ್ ಲೆಟ್ ನಾಟ್ ಇದು ಕೂಡ ಲಾಸ್ಟ್ ಇತ್ತು. ದೆನ್ ಲೆಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಡಿಸ್ಟ್ರಾಯ್ ವೈಲ್ಸ್ ದಸ್ ಐ ಸಿಂಗ್ ಐ ಆಮ್ ಅ ಕಿಂಗ್ ಆಲ್ದೋ ಅ ಪುವರ್ ಬ್ಲೈಂಡ್ ಬಾಯ್. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆ ಇತ್ತು. ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ ಎಸ್ಸೆ ಹೇಳಿತ್ತು. ಏರ್ ಪೊಲ್ಯೂಷನ್ ನೋಡ್ಕೊಂಡು ಹೋಗಿ ಅಂತ. ಏರ್ ಪೊಲ್ಯೂಷನ್ ಬಂದದ. ಒಂದು ಫಾದರ್ಗಿರ್ತಕ್ಕಂಥ ಪತ್ರ ಇತ್ತು ನಿಮ್ಮ ಸ್ಟಡಿ ಪ್ರೋಗ್ರೆಸ್ ಬಗ್ಗೆ. ಒಂದು KSRTC ಮ್ಯಾನೇಜರ್ಗೆ ಬರೀಬೇಕಾಗಿತ್ತು ಬಸ್ ಫೆಸಿಲಿಟೀಸ್ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ. ಇಷ್ಟು ಭಾಳ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು ಅಂತ ಹೇಳ್ತಾ, ಸೊ ಕಂಪ್ಲೀಟ್ ಕೀ ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.